ಹಿರ್ಗಳು ಅಂತೀರಿ ಯಾರು ಗಂಗಾಳದಾಗ ಅವ್ರ ಹೆಗ್ಗಣ ಬಿದ್ದದೋ ಅದು ಬಿಟ್ಟು ಇನ್ನೊಬ್ಬರು ಗಂಗಾಳ ನೋಡ್ತಾರ. BJP JDS ತಮ್ಮ ಗಂಗಾಳದಾಗ ಬಿದ್ದಂಥ ಕುಮಾರಸ್ವಾಮಿ ಅವರಿಗೆ ನೋಡ್ಕೊಂಬಲ್ಲ, ರೇವಣ್ಣವ್ರಿಗೆ ನೋಡ್ಕೊಂಬಲ್ಲ. ಮತ್ತು ಎಲೆಕ್ಟ್ರಲ್ ಬಾಂಡ್ದು ರೊಕ್ಕ ಎಷ್ಟು ಕೋಟಿ ನುಕ್ಸಾನ್ ಆಗ್ಯದಂಬೋದು ನರೇಂದ್ರ ಮೋದಿ ಸಾಹೇಬರು ಮರ್ಯಾದೆ ಇದ್ರು ಒಂದೇ ಸೆಕೆಂಡ್ದಾಗ ಬಿಟ್ಕೊಡ್ಬೇಕು. ಖರೆ ಎಲ್ಲ ಸುಳ್ಳು ಹೇಳ್ಕೊತ ಮುಚ್ಕೋತಾರ. ಅದಕ್ಕೆ ಇದು ಮುಂದೆ ಬರ್ತಕ್ಕಂಥ ಪೀರಿಯಡ್ದಲ್ಲಿ ಎಚ್ಚರ ವಹಿಸಿ ಏನು ಸಿಸ್ಟಮ್ ಕೊಡಬೇಕಾಗ್ಯದ ಜನರಿಗೆ ಅಂತ ಹೇಳಿದ್ರೆ ಇವರು ಏನು ಧೋಕ ಮಾಡ್ಲತ್ತಾರ. ಈ ಧೋಕದ ವಿರುದ್ಧ ಎಲ್ಲರೂ ಶಾಂತ ರೀತಿಯಲ್ಲಿ ಮನೆಗೆ ತಿಳಿಸಿ ಮನೆಗೆ ಪ್ರಚಾರ ಮಾಡಿಕೊಂಡು ಎಲ್ಲರೂ ಮಾನವೀಯತೆ ಇರ್ತಕ್ಕಂಥ ಎಲ್ಲರೂ BJP JDS ಕಾಂಗ್ರೆಸ್ ಯಾರೂ ಅನ್ನತ್ತಿಲ್ಲ. ಮಾನವೀಯತೆ ಇರ್ತಕ್ಕಂಥವ್ರು ಮನುಷ್ಯತ್ವದ ದೃಷ್ಟಿ ಮೇಲೆ ಇಂಥ ನೀಚ ಸರ್ಕಾರವನ್ನು ತೆಗೆದು ಒಳ್ಳೆಯ ಸರ್ಕಾರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೋರಾಟ ಮಾಡೋದಿದೆ ಬರೋಬರಿ. ಇವಾಗ ಬೇಕಂತೆ ನಾವು ಟೆಂಟ್ ಹಾಕಬೇಕಂದಿರು. ನಂದ ಟೆಂಟ್ ಹಾಕಿದ್ರಲ್ಲ ताकत अगर देखना है तो बारिश आए तो भी ठीक है. कभी बोलते लाठी गोली खाएंगे, बारिश आए तो भागेंगे ಅಂತ ಹೇಳ್ತಾರೆ. ಬಿಸಿಲು नहीं तो भागेंगे ಅಲ್ಲ, ನಾವು ಓಡೋದಿಲ್ಲ, ಲಡಾಯಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇದಕ್ಕೆ ಭಾಳ ಸುಂದರವಾದಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿರಿ. ಇದನ್ನು ಒಬ್ಬೊಬ್ಬರಿಗೆ ಅನೇಕ ಜನರಿಗೆ ನಾವು ದಿನನಿತ್ಯ ಒಂದು ಅರ್ಧ ತಾಸು ನಮ್ಮ ಕೆಲಸ ಮಾಡ್ಕೊಂಬರಿ. ಅದರ ಸಂಗಟ ಒಂದು ತಾಸು 10 ಜನರಿಗೆ ಪಾಠ ಹೇಳ್ತಕ್ಕಂಥದ್ದು ಮಾಡಿ ನಮ್ಮ ಊಟ ಮಾಡ್ಕೊಂಬರಿ. ಊಟ ಮಾಡೋ ಹೊತ್ತಿನ ನೆನಪು ಮಾಡ್ಕೊಳ್ಬೇಕು ಬಡವರು ಹೆಂಗೆ ಊಟ ಮಾಡ್ಲಿಕ್ಕೆ ಏನು ಸವಲತ್ತು ಕೊಟ್ಟಾರೆ. ಇದು ಯಾರ್ದು ಮುಟ್ಟಿನ ಗಂಟಲ್ಲ, ನಾವು ಕೊಟ್ಟಿದ್ದಂಗೆ ನಮಗೆ ಕೊಡೋದು. ಬಸ್ಸಿಗೆ ಫ್ರೀ ಅಲ್ಲತ್ತಾರ, ಬಸ್ಸಿಗೆ ಫ್ರೀ ಹೋಗಿದ ಮೇಲೆ ಹ್ಯಾಪಿ ಬರ್ಡೇಗೆ ಹೋಗಿದ ಮೇಲೆ ಹೂವಿನ ಸಲ ತಗೊಳ್ಳೋಕೆ ರೊಕ್ಕ ಬರ್ಲತ್ತಿಲ್ಲ. ಬಸ್ ಫ್ರೀ ಆಗಿರೋಕ್ಕೆ ರೊಕ್ಕದ ಮುಖಾಂತರ ರೌಂಡ್ ತಿರುಗ್ಲತ್ತದ. ಇದು ಸಾಮಾನು ಖರೀದಿ ಮಾಡೋದ್ರ ಮುಖಾಂತರ ರೌಂಡ್ ಬರ್ಲತ್ತದ. ಒಂದರಿಂದ ಒಬ್ಬರು ಸೌಕರ್ಯ ಆಗ್ಲತ್ತಾರ. ಅದು ರೊಕ್ಕ ತಿರುಗಿ ಅಂಬಾನಿ ಅದನ್ನ ಮೇಲೆ ಹೋಗಿ ಕುಂತು ಅದ್ರದ್ದು ಕೆಟ್ಟ ಹೋಯ್ತದ. ಅಲ್ಲೇ जंग हिड़ीतदा. एक के पास रखने का नहीं मोदी साहब जी, लोगों के पास ये फिरते रहना. ಇದನ್ನು ದೇವೇಗೌಡರಿಗೆ ಕಲಿಸ್ರಿ, ಕುಮಾರಸ್ವಾಮಿ ಕಲಿಸ್ರಿ. ಈ ಅಡ್ಡೆ ಸೀಟ್ ಗೆದ್ಕೊಂಡು ಹೆಂಗೆ ಮಂತ್ರಿಗಳಾಗ್ತೀರಿ, ಸ್ವಲ್ಪ ನಾಚಿಕೆ ಶರಂ ಬರಬೇಕಲ್ಲ. ಅದಕ್ಕಾಗಿ ಈ ವಿಷಯ ಇಟ್ಕೊಂಡು ಅವೆಲ್ಲ ಜಾತಿ ಧರ್ಮ ಮತ ಪಂಥಗಳು ಹೊರತುಪಡಿಸಿ ಎಲ್ಲರೂ ಸರಿಸಮಾನಂತಾಗಿ 5 ಗ್ಯಾರಂಟಿಗಳ ಪೂರ್ಣತೆಗೆ ಕೆಲಸ ಮಾಡಿ ಏನೇ ಕಷ್ಟಪಟ್ಟರು ಸ್ವಲ್ಪ ದಿವಸ ಆಗ್ತದೆ, ಬಿಮಾರಿ ಬರ್ತದೆ. ಡಾಕ್ಟರ್ ಸಾಹೇಬ್ ಗೋಲಿ ಕೊಟ್ಟಿದ್ರೆ ಕಮ್ಮಿ ಆಗ್ತದೆ. ಇದು ಬಿಮಾರಿ ನೀವು ಕೊಡ್ತಾ ಇದ್ದೀರಿ, BJP JDS ಬಿಮಾರಿ ಕೊಡ್ತಾ ಇದ್ದೀರಿ. ಆದರೆ ಈ ಬಿಮಾರಿ ಭಾಳ ದಿವಸ ಇರೋಂಗಿಲ್ಲ. ಅದಕ್ಕೆ ದೂರಾಗಿ ಭಾರತ ಸ್ವಚ್ಛ ಭಾರತ ಆಗಲಿಕ್ಕೆ, ಕರ್ನಾಟಕ ಸ್ವಚ್ಛ ಕರ್ನಾಟಕ ಆಗಲಿಕ್ಕೆ ನೀವೇ ಇದು ಒಂದು ಅಪರೋಕ್ಷವಾಗಿ ಸಹಾಯ ಮಾಡಲಿಕ್ಕೆ ತಿಳ್ಕೊತೀರಿ. ನೀವು ಮಾಡೋದು ಹಡ್ತಾಳ ಮಾಡೋಕ್ಕಾಯ್ತಿಲ್ಲ, ನೀವೇ ಜಾಗ ಕೊಡ್ತಾ ಇದ್ದೀರಿ. ಈ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ದಲಿತ ಸಂಘಟನೆಗಳ ಪರವಾಗಿ, ಶೋಷಿತರ ಪರವಾಗಿ, ಎಲ್ಲ ಹೆಣ್ಮಕ್ಳ ಪರವಾಗಿ, ಸಣ್ಣ ಮಕ್ಕಳ ಪರವಾಗಿ, ಒಂದು ಅಲಕ್ಷ್ಯದಿಂದ ಒಳಗಾಗಿರ್ತಕ್ಕಂಥ ಎಲ್ಲ ಕುಟುಂಬದ ಸಮಾಜದ ಪರವಾಗಿ ನಾವು ಮನವಿ ಮಾಡ್ತಾಯಿದ್ದೀವಿ. ಈ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿ ಇಂಥ ಬೀಜ ಗುಣನ ಕುಂತಲ್ಲಿ ನಿಂತಲ್ಲಿ ಮನಸಾಪೂರ್ವಕ ರಾತ್ರಿಗಳು ಪ್ರಯತ್ನ ಮಾಡಿ ಮುಂದೆ ಭಾರತ ದೇಶ ಒಳ್ಳೇದು ಮಾಡ್ಲಿಕ್ಕೆ ಹೇಳೋದಂತ ಹೇಳ್ತಾ, ಯಾರ್ಯಾರು ಅದಕ್ಕೆ ಹೆರಬೇಡ್ರಿ. ಜೋ ಗಯ ಸಮಜೋ ಮರಗಯ. ಹೆದರ್ಬೇಡ್ರಿ, ಹೆದರ ಸತ್ತಂಗೆ ಆಯ್ತದ. ಸಾಯೋದಕ್ಕೆ ಗ್ಯಾರಂಟಿ ಅದ. ಯಾಕಂದ್ರೆ ಹಿಂಗೆ ತೋರ್ಸೋದು ಹಿಂಗೆ ಹಿಂಗೆ ಮಾಡ್ಲತ್ತದ, ಜಿಮ್ ಮಾಡಿ ಅಲ್ಲೇ ಸತ್ತು ಹೋಗಿಲ್ಲ. ಸಾಯೋದು ನಮ್ಮ ಮುತ್ತಿನ ಗಂಟಲ್ಲ. ಆದರೆ ಇರಸ್ತಕ್ಕ 2 ದಿನ ಇದ್ರೂ ಪರವಾಗಿಲ್ಲ, ಒಳ್ಳೇದು ಮಾಡಿ ಸತ್ತದಕ್ಕೆ. ಇವತ್ತು ಯೇಸು ಸ್ವಾಮಿ 2000 ವರ್ಷ ಮೇಲಾಗ್ಯದ, ನೆನೆಸ್ಕೊತೇವೆ. ಮೊಹಮ್ಮದ್ ಪೈಗಂಬರ್ 1400 ಚಿಲ್ಲರ್ ಮೇಲಾಗ್ಯದ, ನೆನೆಸ್ಕೊತೇವೆ. ಬಸವಣ್ಣವ್ರು 900 ವರ್ಷ ಆಗ್ಯದ, ನೆನೆಸ್ಕೊತೇವೆ. ಕನಕದಾಸ 500 ವರ್ಷ ಮೇಲಾಗ್ಯದ, ನೆನೆಸ್ಕೊತೇವೆ. ಬುದ್ಧ 2500 ವರ್ಷ ಕೆಳಗ ಒಂದೇ ಅಕ್ಕಿ ಕಾಳು 6 ತಿಂಗಳ ತಿಂದರಂತದ. ಒಂದೊಂದು ಕಾಳೆ ಒಂದು ದಿನಕ್ಕೆ. ಇದು ಮನುಷ್ಯತ್ವ ತಿಳ್ಕೊಳ್ತಕ್ಕಂಥ ಭಾಷೆ. ರಾಜ ಇದ್ದರು, ರಾಜದ ಮುಖಾಂತರ ಎಲ್ಲ ಬುದ್ಧ ಆಗಿದಾಗ ನೆನೆಸ್ಕೊಳ್ತಾರ. ಇದಕ್ಕೆ ಇಡೀ ಮಾನವ ಸಮಾಜ, ಎಲ್ಲ ಸಮಾಜಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ನೆನೆಸ್ಕೊಂಡು ಸಾಧ್ಯ ಆದಷ್ಟು ಕೋಶಿಶ್ ಮಾಡೋದು. 2 ದಿನ ಸುಖ ಇರಬಹುದು. BJPದವ್ರು ರಾಜೀನಾಮೆ ಕೇಳತ್ತಾರಲ್ಲ, ಅವ್ರು BJPದವ್ರು ರಾಜೀನಾಮೆ ಕೇಳೋ ಪ್ರಶ್ನೆ ಅಲ್ಲ. ಕಾನೂನು ಪ್ರಕಾರ ಈಗ ಹೈಕೋರ್ಟ್ ಡಿಸಿಷನ್ ಮಾಡ್ಯದ. ಅದಕ್ಕೆ ಇನ್ನೂ ನಮ್ದೊಬ್ಬ ಕನ್ನಡ ಸರ್ ಪಾಠ ಕಲಿಸ್ಯಾರ. ಮುಂದೆ ನಾವು ಪ್ರಿನ್ಸಿಪಾಲ್ ಬರ್ ಹೋಗ್ಲಕ್ಕೆ ಬರಲ್ಲ. ಇನ್ನೂ ಓದ್ಲಕ್ಕಾಯ್ತು. ಅವ್ರು ಕೊಟ್ಟರು. ಅವರು ನಮ್ಮ ಸ್ಟೇಟ್ದು ಯಾರೋ ಹೈಕೋರ್ಟಿನ ಜಡ್ಜ್ ಸಾಹೇಬರು ಕೊಟ್ಟಿದ್ದಾರೆ. ಕೊಡಲಿ, ಇದಕ್ಕೆ ಜಾಗ ಇಲ್ಲಿಗೆ ಖತಮ್ ಆಯ್ತಾ? ಇಲ್ಲಿ ಅವ್ರಿಗೆ ಕೊಟ್ಟರೆ ಒಂದು ಇದಕ್ಕೆ ಲೋಕಾಯುಕ್ತ ಕೊಟ್ಟಿದ್ದಾರೆ.
ಎಂಥ ಬಿ ಜೆ ಪಿ ಬೆಳಗಾಗಿತ್ತು, ಎಂಥ ಜೆ ಡಿ ಎಸ್ ಲೋಕಾಯುಕ್ತಕ್ಕೆ ಯಾಕೆ ಕೊಟ್ಟಿರಿ ನೀವು? ಇದು ಕರ್ನಾಟಕದ ಐತದ, ಅವ್ರ ಕಬ್ಜದಾಗ ಬರ್ತದೆ ಸರ್ಕಾರದ್ದು, ನೀವು CBI ಕೊಡ್ರಿ ಅಂತ. ಎಂಥ ಮುಷ್ಕಿಲ್ಲದ. ಒಂದು ವೇಳೆ ಅಮೃತ್ ಚಿಮ್ಕೋಡಿ ಲೆಟ್ರ್ ಕೊಟ್ಟ ನರೇಂದ್ರ ಮೋದಿ ಸಾಹೇಬ್ರ ಮೇಲೆ ಎನ್ಕ್ವೈರಿ ಮಾಡಬೇಕಂತ ಬಂತು, ಲೋಕಾಯುಕ್ತ ಅರೆ BJP ಸರ್ಕಾರಕ್ಕೆ ಹಾತ್ ಮೇಲೆ ಅಂತೇಳಿ ಅಮೆರಿಕ ಕೊಡ್ತೀರಿ, ಫಾರಿನ್ ಕೊಡ್ತೀರಿ? ಅದೇ ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳದಾವ, ಅವ್ರಿಗೆ ಕೊಟ್ಟನವ್ರಿಗೆ ಹೂ ಅನ್ಬೇಕಿಲ್ಲ, ಅದ್ರ ಖಿಲಾಫ್ ಮಾಡ್ತೀರಿ. ಬೈಲಕ್ಕೆ CBIಗೆ ಸಿದ್ದರಾಮಯ್ಯ ಕೊಟ್ಟರೆ ಇದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಬ್ಯೂರೋ ಪಾರ್ಟಿ ಹೇಳೋ ಅಂತೀವಿ. ಏನು ಇವ್ರು ಮಾತಾಡಿದ್ರೆ ಮುಂಜಾನೊಂದು ಸಂಜೆಗೊಂದು ಇವ್ರ ಮಾತಿಗೆ ತಲೆ ಕೂದಲಾರ್ದಂಗೆ ನೆನಪು ಮಾಡಿಕೊಂಡು ಮುಂದಿನ ಪೀರಿಯಡ್ದಲ್ಲಿ ಸರಿಯಾಗಿ ಕೆಲಸ ಮಾಡಿ ಕರ್ನಾಟಕ ಒಳ್ಳೆಯದಾಗಬೇಕಂತಾರೆ, ಭಾರತ ಒಳ್ಳೆಯದಾಗಲಿಕ್ಕೆ ಸಕಲ ಜನಾಂಗದ ಶಾಂತಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕನ್ನೋ ಸಂದೇಶ ಕೊಡಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಮಾಡಿದ್ವಿ. ರಾಜೀನಾಮೆ ಕೂಡ ಪ್ರಶ್ನೆ ಬರೋಂಗಿಲ್ಲ. ಸರ್ಕಾರ ಏನು ಹೇಳ್ತದೆ ನೋಡೋದು, ಹೈಕೋರ್ಟ್ ಅದ, ಸುಪ್ರೀಂ ಕೋರ್ಟ್ ಅದ, ಮತ್ತೊಂದು ಏನು ಬರ್ತಾರೆ ನಿರ್ಣಯ ನೋಡ್ಕೊಂಡು ಬಾಬಾ ಸಾಹೇಬ್ ನ್ಯಾಯಾಂಗದ ಪ್ರಕಾರ ಬಂದ್ಕೊಂಡ್ರೆ ಆ ಪ್ರಕಾರ ಬಂದಾಗ ಇವರು ಧೋಖ ಮಾಡಿದವರಿಗೆ ಒಂದು ಥೋಡೆ ನಡೆದು ಅವರಿಗೆ ಮತದಾನ ಮುಖಾಂತರ ಎತ್ಬೇಕಂತ ಕಾನೂನು ಜನರು ಕೈದಾಗದ. ಕೋರ್ಟ್ ಈ ಥರ ಕೆತ್ತಕ್ಕಿರ್ಬೇಕು, ಯಾರ ಕೈದಾಗ ಸೇರಿಕೊಂಡು ಆಗ ಅವ್ರಿಗೆ ಕಿತ್ತಲಕ್ಕಂಥದ್ದು ಮತದಾನ ಕೈದಾಗದ. ಅದಕ್ಕಾಗಿ ಹೈಕೋರ್ಟಿಂದಕ್ಕೆ ನಾವು ಅವ್ರೇನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಮಾನ್ಯತೆ ಮಾಡೋದ್ರ ಮುಖಾಂತರ ಅದನ್ನು ಪ್ರಶ್ನೆ ಮಾಡಿಕೊಂಡು ಹೋಗ್ಲಿಕ್ಕೆ ಅವ್ರಂದ್ರೆ ನಾನೇ ಕೊಟ್ಟಿದ್ದು ನಾನೇ ತಗೊಳಕ್ಕೆ ಬರೋದು ಅನ್ನೋ ಮಾತು ಹೇಳಿದ್ದಾರೆ. ರಾಜ್ಯದಲ್ಲಿ 7 ಕೋಟಿ ಜನರ ಆಶೀರ್ವಾದದಿಂದ 136 ಕ್ಷೇತ್ರಗಳ ಗೆದ್ದಂಥ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಕೊಟ್ಟು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ರಚನೆಯಾಗಿದೆ. ಆ ರಚನೆಯಾಗಿನೋ ಮತ್ತು ಸಿದ್ದರಾಮಯ್ಯನವರ ಒಳ್ಳೆಯ ಯೋಜನೆಗಳನ್ನು ದೇಶದಲ್ಲಿ ಯಾರಾದರೂ CM ಜನಪರ CM ಯಾರು ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿದ್ದಾರೆ. ಅಂಥ ಸಿದ್ದರಾಮಯ್ಯನವರನ್ನು ಕಳೆದ 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪನ್ನು ಮಾಡದಂಥ ವ್ಯಕ್ತಿಯನ್ನು ಅವರನ್ನು ಹೆಂಗಾರ ಮಾಡಬೇಕು, ಯಾಕೆಂದರೆ ಜನರಂತೂ ಪ್ರಚಂಡ ಬಹುಮತವನ್ನು ಗಳಿಸಿದ್ದಾರೆ. ಈಗ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ ರಾಜ್ಯಪಾಲರ ಕೈಗೊಂಬೆ ಮಾಡಿಕೊಂಡು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಹೆಂಗಾರ ಮಾಡಬೇಕು, ಕುರ್ಚಿ ಮೇಲೆ ಇಳಿಸಬೇಕಂತ ಹೇಳಿ ಕಾಂಗ್ರೆಸ್ JDS ಮತ್ತು BJPದಲ್ಲಿ ಹಗಲು ಕನಸು ಕಾಣ್ತಾ ಇದ್ದಾರೆ. ಹೇಗೆ ಇಳಿಸಬೇಕು, ನಾವು ಇಲ್ಲಿ ಕೂಡಬೇಕು ವಾಮ ಮಾರ್ಗದಲ್ಲಿ. ಅವರಿಗೆ ಜನರ ಪಾಠ ಕಲಿಸಿದ್ದಾರೆ. ನೀವು ವಿರೋಧ ಪಕ್ಷದಲ್ಲಿ ಕೂಡ್ರಿ, ವಿರೋಧ ಪಕ್ಷದ ಕೆಲಸ ಮಾಡ್ರಿ ಅಂತ ಹೇಳ್ರಿ. ಆದರೆ ಅವರು ಜನರು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಭೀಕರ ಪ್ರಭಾವಗಳು ಬಂದಿದೆ. ಇವತ್ತು ಜನರಿಗೆ ಜಾತ್ಯತೀತ ಜನತಾದಳ ಅಂತ ಹೆಸರು. ಜಾತ್ಯತೀತ ಜಾತಿ ಇಲ್ಲ, ಅದ್ರ BJP ನಂಬರ್ 1 ಜಾತಿ ಮಾಡೋದು, ಅದ್ರಾಗ ಸೇರ್ಕೋತಾರೆ ಅಂದ್ರೆ BJP ಕಾಂಗ್ರೆಸ್ಸಿಂದ ನಂಬರ್ 1 ದುಶ್ಮನ್ ಇರಲಿ. ದಾನಾ ದುಶ್ಮನ್ ಚಾಹಿಯೇ ನಾದಾನ್ ದೋಸ್ತ್ ನೈ ಅಂತ ಹೇಳ್ತಾರೆ. ದಾನಾ ದುಶ್ಮನ್ ಇದ್ರೆ ಲಡಾಯಿ ಮಾಡೋದು, ನಾದಾನ್ ದೋಸ್ತ್ ಇವರು 25 ನಂಬರ್ ಸೀಟ್ ಗೆದ್ಕೊಂಡು 90 ಮಂದಿ ಎತ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಹೇಳ್ತಾರೆ. ನೀತಿರಂಬುದು ಕಾಮನ್ ಸೆನ್ಸ್ ತಗೋಬೇಕು. ಯಾರು 90% ಮಾರ್ಕ್ಸ್ ತಗೊಂಡು 100% 25 ಮಾರ್ಕ್ಸ್ ತಗೊಂಡು